ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋ ರೀತಿ ನಮ್ಮ ಮಾತು ಮುತ್ತಿನಂತಿರಬೇಕು ಅನ್ನೋ ಗಾದೆ ಮಾತಿಂದ ನಾವು ಇವತ್ತು ಶುರು ಮಾಡೋಣ. ಈಗ ನಾವು ಕನ್ನಡದ ಮೂಲಕನೇ ಇಂಗ್ಲೀಷ್ನ ಸುಲಭವಾಗಿ ಕಲಿತಾ ಹೋಗೋಣ. ಮೊದಲನೇ ಸೆಂಟೆನ್ಸ್ ಹೀಗಿದೆ: ನೀನು ರೆಡಿಯಾಗಿದ್ದೀಯಾ. ನೀನು ರೆಡಿಯಾಗಿದ್ದೀಯಾ ಅದನ್ನು ಇಂಗ್ಲೀಷಲ್ಲಿ ಯು ಆರ್ ರೆಡಿ ಅಥವಾ ಆರ್ ಯು ರೆಡಿ ಅಂತಲೇ ಹೇಳ್ಬೋದು. ಎರಡನೇದು, ನೀನು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದೀಯಾ. ನೀನು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದೀಯಾ. ಯು ಆರ್ ವೆಲ್ ಪ್ರಿಪೇರ್ಡ್. ಯು ಆರ್ ವೆಲ್ ಪ್ರಿಪೇರ್ಡ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ನೀನು ಭವಿಷ್ಯದಲ್ಲಿ ಏನಾಗಬೇಕೆಂದಿರುವೆ. ನೀನು ಭವಿಷ್ಯದಲ್ಲಿ ಏನಾಗಬೇಕೆಂದಿರುವೆ. ವಾಟ್ ಡು ಯು ವಾಂಟ್ ಟು ಬಿ ಇನ್ ದಿ ಫ್ಯೂಚರ್. ವಾಟ್ ಡು ಯು ವಾಂಟ್ ಟು ಬಿ ಇನ್ ದಿ ಫ್ಯೂಚರ್. ಹಾಗೆ ನಾಲ್ಕನೇ ಸೆಂಟೆನ್ಸ್ ಹೀಗಿದೆ: ನಾನು ಭವಿಷ್ಯದಲ್ಲಿ ಡಾಕ್ಟರ್ ಆಗಬೇಕೆಂದಿರುವೆ. ನಾನು ಭವಿಷ್ಯದಲ್ಲಿ ಡಾಕ್ಟರ್ ಆಗಬೇಕೆಂದಿರುವೆ. ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಇನ್ ಫ್ಯೂಚರ್. ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಇನ್ ಫ್ಯೂಚರ್. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ನೋಟ್ಸು PDF ನೋಟ್ಸ್ ಏನಾದರೂ ಬೇಕಿದ್ದರೆ ಸಬ್ಸ್ಕ್ರೈಬ್ ಆಗಿ ಕಳಿಸ್ತೀವಿ. ಥ್ಯಾಂಕ್ ಯು.